ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹಾನೆಸ್ಟ್ ಆಗಿರೋ ಕ್ವಶನ್ ಕೇಳ್ತೀನಿ, ಎಲ್ಲರೂ ಉತ್ತರ ಕೊಡಿ. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಇಮ್ಯಾಜಿನ್ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲ್ ಇಮ್ಯಾಜಿನ್ ಮಾಡ್ತಿದ್ದಂಗೆ ನಿಮ್ಮ ತಲೆಯಲ್ಲಿ ಎಷ್ಟೋ ಪ್ರಶ್ನೆಗಳು ಓಡೋಕ್ಕೆ ಶುರು ಮಾಡುತ್ತೆ. ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಾ, ಅಥವಾ ನನ್ನ ಓದಬೇಕಾ, ಅಥವಾ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಮುಂದೆ ಹೋಗ್ಬಿಟ್ಟಿದ್ದಾರಾ ನನ್ನ ಬಿಟ್ಟು, ಅಥವಾ ಅವ್ರನ್ನ ಶುರುನೇ ಮಾಡಿಲ್ವಾ? ಈ ಥರ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಓಡೋಕ್ಕೆ ಶುರು ಮಾಡುತ್ತೆ ಅಲ್ವಾ? ಯಾಕಂದರೆ ನಿಮ್ಮ ಎಕ್ಸಾಮ್ಸ್ ಹತ್ತಿರ ಬರ್ತಿದೆ, ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇದೆಯೋ, ನೀವೇನು ಮಾಡ್ತಿದ್ದೀರೋ ಅನ್ನೋ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಲೋ ಆಗಿದೆ ಅಲ್ವಾ? ಈ ವಿಡಿಯೋದಲ್ಲಿ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಹೇಗೆ ಬೂಸ್ಟ್ ಮಾಡೋದು, ಹೇಗೆ ಓದೋದು, ಯಾವ ರೀತಿಯಾಗಿ ನಿಮ್ಮ ರಿವಿಷನ್ ಇರಬೇಕು, ಯಾವ ರೀತಿಯಾಗಿ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಯಾವ ರೀತಿಯಾಗಿ ನೀವು ಎಕ್ಸಾಮ್ಸ್ನ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಳೆಯಾಗಿ ಮಾಹಿತಿಯನ್ನು ಕೊಡ್ತೇನೆ. ಎಕ್ಸಾಮ್ ಅನ್ನೋದು ಕೇವಲ ನಾಲೆಜಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಟೆಸ್ಟ್ ಅಲ್ಲ. ಎಕ್ಸಾಮ್ ಅನ್ನೋದು ನಮ್ಮ ಮೈಂಡ್ ಕಂಟ್ರೋಲ್ ಟೆಸ್ಟ್. ನೀವು ಒಂದು ಬಾರಿ ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ ಆದರೆ ಮುಂದೆ ಜೀವನದಲ್ಲಿ ಯಾವುದರಲ್ಲೂ ನೀವು ಪಾಸ್ ಆಗೋಕ್ಕಾಗಲ್ಲ. ಯಾಕೆಂದರೆ ಮೈಂಡ್ ಅನ್ನೋದೇ ಹಾಗೆ. ನಮ್ಮ ಮೈಂಡ್ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಯಾವಾಗಲೂ ಮೈಂಡ್ ಹೇಳಿದಾಗೆ ಕೇಳ್ತೀವಿ. ನಾವು ಮೈಂಡ್ನ ಕಂಟ್ರೋಲ್ ಮಾಡಬೇಕು. ಯಾವಾಗಲೂ ಸೊಸೈಟಿಲಿ ನಮ್ಮ ಮಾರ್ಕ್ಸ್ ಕೇಳ್ತಾರೆ, ಆದರೆ ನಾವು ಎಕ್ಸಾಮ್ ಬರೀಬೇಕಾದ್ರೆ, ಎಕ್ಸಾಮ್ಗೆ ಪ್ರಿಪ್ರೇಷನ್ ಆಗಬೇಕಾದ್ರೆ ನಮ್ಮ ಮೆಂಟಲ್ ಹೆಲ್ತ್ ಅಥವಾ ನಾವೇನು ಸ್ಟ್ರಗಲ್ ಮಾಡಿದ್ವಿ ಯಾರೂ ಕೇಳಲ್ಲ. ಕೊನೆಗೆ ಎಲ್ಲರೂ ಬಂದು ಕೇಳೋದೊಂದೇ, ನಿನ್ನ ಮಾರ್ಕ್ಸ್ ಎಷ್ಟು, ನಿನ್ನ ರ್ಯಾಂಕ್ ಎಷ್ಟು ಅಂತ. ನಮ್ಮ ಓದು ಯಾವ ರೀತಿ ಇರಬೇಕು, ನಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಎಳೆಯಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಕ್ವೈಟ್ ಮೈಕ್ ಕನ್ನಡ. ಹೆಣ್ಣು ಜನ್ಮ ಕೊಡೋ ತಾಯಿ ಕಣೋ, ಮೊದಲು ಅವಳಿಗೆ ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ, ಉದ್ಧಾರ ಆಗ್ತೀರಾ. ನಿಮ್ಮೆಲ್ಲರಿಗೂ ಪ್ರೀತಿಯಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ಈ ವಿಡಿಯೋನ ನನ್ನ ಎಲ್ಲ 10th ಮತ್ತು PUC ವಿದ್ಯಾರ್ಥಿಗಳಿಗೆ, ನನ್ನ ಸ್ನೇಹಿತರುಗಳಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹೌದು, ಇನ್ನೇನು ಪರೀಕ್ಷೆ ಹತ್ತಿರ ಬರ್ತಾ ಇದೆ, ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊಂದಲ ಇದೆ ಅಂತ ಗೊತ್ತು. ಬನ್ನಿ, ಇವತ್ತು ನಾನು ಹೇಳ್ತಿರ್ತಕ್ಕಂಥ ವಿಷಯ ನಿಮಗೆ ಯಾವುದೇ ಸ್ಕೂಲಲ್ಲಿರಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿರಲ್ಲ, ಮತ್ತು ನಿಮ್ಮ ಟ್ಯೂಷನ್ಗಳಲ್ಲೂ ಹೇಳ್ಕೊಡಲ್ಲ. ಆದರೆ ಅಂಥ ಟಿಪ್ಸ್ಗಳನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಬ್ಸ್ಕ್ರೈಬ್ ಹಾಗೂ ಫಾಲೋ. ಇವತ್ತಿನ ವಿಡಿಯೋದಲ್ಲಿ ನಾವು 4 ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಎಕ್ಸಾಮ್ನ ಹೆಂಗೆ ಫೇಸ್ ಮಾಡಬೇಕು, ಎಕ್ಸಾಮ್ ಹಾಲಲ್ಲಿ ನಾವು ಯಾವ ಥರ ಇರಬೇಕು, ಎಕ್ಸಾಮ್ ಹಾಲಲ್ಲಿ ನಮ್ಮ ಮೆಂಟಲ್ ಹೆಲ್ತ್ನ ನಾವು ಯಾವ ಥರ ಸ್ಟ್ರಾಂಗಾಗಿ ಇಟ್ಕೋಬೇಕು, ಮತ್ತು ಎಕ್ಸಾಮ್ ಟೈಮಲ್ಲಿ ನಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂತ. ಬನ್ನಿ, ಒಂದೊಂದೇ ವಿಷಯಗಳ ಬಗ್ಗೆ ನಿಧಾನವಾಗಿ ಮಾತಾಡ್ತಾ ಹೋಗೋಣ. ಮೊದಲು ನಾವು ಪರೀಕ್ಷೆಯ ಭಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಸಿಲೆಬಸ್ ತುಂಬ ಇದೆ, ಇನ್ನೂ ಶುರು ಮಾಡಿಲ್ಲ, ಅಪ್ಪ ಅಮ್ಮ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ, ಫ್ರೆಂಡ್ಸ್ ಎಲ್ಲ ತುಂಬ ಮುಂದೆ ಹೋಗಿದ್ದಾರೆ, ಎಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಓಡ್ತಾನೇ ಇರುತ್ತೆ. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ, ಭಯ ಬರೋದು ಯಾವುದೇ ಒಬ್ಬ ದುರ್ಬಲ ವಿದ್ಯಾರ್ಥಿಗಲ್ಲ. ಭಯ ಬರೋದು ಯಾವಾಗಲೂ ಒಬ್ಬ ಕಾನ್ಫಿಡೆಂಟ್ ಹಾಗೂ ವೆಲ್ ಪ್ರಿಪೇರ್ಡ್ ಸ್ಟೂಡೆಂಟಿಗೆ ಮಾತ್ರ. ಯಾಕಂದರೆ ಅವನಿಗೆ ಅವನ ಲೈಫ್ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ, ತುಂಬ ಆಲೋಚನೆಗಳಿರುತ್ತೆ, ಮತ್ತು ಅವನ ಲೈಫ್ ಬಗ್ಗೆ ಅವನು ಅಷ್ಟೇ ಸೀರಿಯಸ್ ಆಗಿರ್ತಾನೆ. ಅದಕ್ಕೋಸ್ಕರ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಭಯ ಅನ್ನೋದು ಬರೋಕ್ಕೆ ಶುರು ಆಗುತ್ತೆ. ಆದರೆ ಆ ಭಯವನ್ನು ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಡೌನ್ ಆಗೋಕ್ಕೆ ಶುರು ಆಗುತ್ತೆ. ಈಗ ಓದೋ ವಿಷಯಕ್ಕೆ ಬರೋಣ ಬನ್ನಿ. ನಾವು ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಫೋಕಸ್ ಆಗಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟು. ನಾನು ದಿನಕ್ಕೆ 8ರಿಂದ 10 ಅವರ್ ಓದ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ದಿನಕ್ಕೆ 3ರಿಂದ 4 ಅವರ್ ಓದಿದ್ರು ನಾನು ಅದನ್ನು ಎಷ್ಟು ಫೋಕಸ್ಡ್ ಆಗಿ ಓದ್ತಾ ಇದ್ದೀನಿ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಓದುವಾಗ ನಿಮ್ಮ ಕಾನ್ಫಿಡೆನ್ಸ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ಅದು ಬಿಟ್ಟು ಅಯ್ಯೋ ನನಗಿನ್ನ ತುಂಬ ಇದೆ ಕಂಪ್ಲೀಟ್ ಮಾಡೋಕ್ಕೆ, ನಾನೇನೋ ತುಂಬ ಕಂಪ್ಲೀಟ್ ಮಾಡಬೇಕು ಅಂತ ಗಡಿಬಿಡಿಲಿ ನೀವು ಯಾವಾಗಾದರೂ ಓದೋಕ್ಕೆ ಶುರು ಮಾಡಿದ್ರೆ ಅವಾಗ ನೀವು ಓದಿರೋದು ವೇಸ್ಟ್ ಆಗುತ್ತೆ. ಹೌದು, ಎಷ್ಟೋ ವಿದ್ಯಾರ್ಥಿಗಳು ಹೇಳೋದು ನಾನು ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ಕೂಡ ಅದನ್ನೇ ಹೇಳೋದು ನಾನು ಕೇಳಿದ್ದೀನಿ. ನಾನು ಇವತ್ತು ತುಂಬ ಒಂದು 8ರಿಂದ 10 ಅವರ್ ಓದಿದೆ, ಬಟ್ ನನಗೇನು ಓದಿದ ನೆನಪೇ ಉಳಿತಾ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಅವರು ಓದಬೇಕಾದ್ರೆ ಅವರ ಮೈಂಡ್ನ ಡಿಸ್ಟ್ರ್ಯಾಕ್ಟ್ ಮಾಡ್ಕೊಂಡಿರ್ತಾರೆ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೈಂಡ್ನ ಡಿಸ್ಟ್ರ್ಯಾಕ್ಟ್ ಮಾಡ್ಕೋಬೇಡಿ. ಓದಬೇಕಾದ್ರೆ ಕಾನ್ಸಂಟ್ರೇಟ್ ಆನ್ ಯುವರ್ ಬುಕ್. ನೀವೇನು ಓದ್ತಿದ್ದೀರಾ ಅನ್ನೋದನ್ನು ಒಂದಿಷ್ಟು ಸಮಯಗಳು, ಅಂದರೆ ತುಂಬ ಲೆಂತಿಯಾಗಿ ಓದೋದಕ್ಕಿಂತ, ಇವಾಗ ಫಸ್ಟ್ ಚಾಪ್ಟರ್ ಓದಿದ್ರಿ ಅಂದ್ಕೊಳ್ಳಿ, ಫಸ್ಟ್ ಚಾಪ್ಟರ್ ಓದಿದಾದ್ಮೇಲೆ ಜಸ್ಟ್ ಕ್ಲೋಸ್ ಯುವರ್ ಬುಕ್ಸ್ ಆ್ಯಂಡ್ ರೀಕಾಲ್. ನೀವೇನ ಓದಿದ್ರಿ ಆ ಚಾಪ್ಟರಲ್ಲಿ ಅನ್ನೋದನ್ನು ನೀವು ಮತ್ತೆ ಪುನಃ ನೆನಪು ಮಾಡ್ಕೊತಾ ಇರಿ, ಅಥವಾ ಬುಕ್ಕನ್ನು ಕ್ಲೋಸ್ ಮಾಡಿಟ್ಟು ಆ ಚಾಪ್ಟರ್ ಬಗ್ಗೆ ನೀವು ನಿಮಗೆ ನೀವೇ ರಿವಿಷನ್ ಮಾಡಿಕೊಂಡಾಗ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಮತ್ತು ನೀವು ಕವರ್ ಮಾಡಿರ್ತಕ್ಕಂಥ ಟಾಪಿಕ್ ಕೂಡ ನಿಮಗೆ ನೆನಪಲ್ಲಿ ಉಳಿಯೋಕ್ಕೆ ಶುರು ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾವಾಗಲೂ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿ ನೀವು 20-25 ನಿಮಿಷ ಒಂದು ಸತಿ ಓದಿದಾದ್ಮೇಲೆ ಒಂದು ಬ್ರೇಕ್ ಕೊಡಿ. ಇವಾಗ 25 ಮಿನಿಟ್ಸ್ ನೀವು ಕಂಟಿನ್ಯೂ ಓದ್ತೀರಾ ಅಂದರೆ ನಿಮಗೆ ಒಂದು ಬ್ರೇಕ್ ನೀಡಿರುತ್ತೆ. ಯಾಕಂದರೆ ನಿಮ್ಮ ಮೈಂಡ್ಗಲ್ಲಿ ರಿಲ್ಯಾಕ್ಸೇಷನ್ ಬೇಕಿರುತ್ತೆ. ಕಂಟಿನ್ಯೂಸ್ ಇವಾಗ ನಾವು ಕ್ಲಾಸ್ಗಳಲ್ಲಿ 1 ಅವರ್ 2 ಅವರ್ ಪಾಠ ಮಾಡಿದ್ರೆ ನಿಮಗೆ ಕೇಳೋಕ್ಕಾಗಲ್ಲ. ಸೊ ಹಂಗಾಗಿ ಯಾವಾಗಲೂ ಒಂದು ಪೀರಿಯಡ್ 45 ಮಿನಿಟ್ಸ್ ಆರ್ ಎಲ್ಸ್ 1 ಇಷ್ಟೇ ಇರುತ್ತೆ. ಅದಾದಮೇಲೆ ನಿಮ್ಗೊಂದು ಸಣ್ಣ ಬ್ರೇಕ್ ಇರುತ್ತೆ ಅಲ್ವಾ? ಅದೇ ರೀತಿ ನೀವು ಓದಬೇಕಾದ್ರೂ ಜಸ್ಟ್ 25 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ನೀವು ಓದಿದ್ರಿ ಅಂದರೆ ಅದಾದಮೇಲೆ ನೀವು ಜಸ್ಟ್ ಕ್ಲೋಸ್ ಯುವರ್ ಬುಕ್ಸ್ ಆ್ಯಂಡ್ ಗಿವ್ ಅ ರೆಸ್ಟ್ ಸಮಯದಲ್ಲಿ ನೀವು ಫೋನ್ ಸ್ಕ್ರೋಲ್ ಮಾಡೋದು, ಶಾರ್ಟ್ಸ್ ನೋಡೋದು, ರೀಲ್ಸ್ ನೋಡೋದು ಮಾಡಿದರೆ ನೀವು ಇಷ್ಟೋ ತನಕ ಏನು 25 ಮಿನಿಟ್ಸ್ ಓದಿರ್ತೀರಲ್ಲ, ಅದು ಕೂಡ ಅಲ್ಲಿಗೆ ವೇಸ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ
ಅದೆಲ್ಲ ಮಾಡೋದ್ರಿಂದ ನಮ್ಮ ಮೆದುಳು ಮತ್ತೆ ಡಿಸ್ಟ್ರಾಕ್ಟ್ ಆಗ್ತಾ ಹೋಗುತ್ತೆ. ನೀವು 25 ನಿಮಿಷ ಕಷ್ಟಪಟ್ಟು ಒಂದು ಬುಕ್ ಮೇಲೆ ಕಾನ್ಸಂಟ್ರೇಟ್ ತರಿಸಿ ಓದ್ತಾ ಇರ್ತೀರ, ಟಕ್ಕಂತ ಒಂದು ಫೋನ್ ಬಂತು, ಒಂದು ಮೆಸೇಜ್ ಬಂತು, ಒಂದು ರೀಲ್ಸ್ ನೋಡ್ತೀನಿ, ಇಲ್ಲ ಒಂದು 2 ನಿಮಿಷ ನಾನು ರೀಲ್ಸ್ ನೋಡ್ಬಿಟ್ಟು ಮತ್ತೆ ಓದ್ತೀನಿ ಅಂದರೆ ನಿಮ್ಮ ಮೈಂಡ್ ಮತ್ತೆ ರೀಲ್ಸ್ಗೆ ಅಡಿಕ್ಟ್ ಆಗಿರುತ್ತೆ ಹೊರತು ಮತ್ತೆ ನಿಮ್ಮ ಬುಕ್ಕಿಗೆ ಬರೋಕ್ಕೆ ಇಟ್ ವಿಲ್ ಟೇಕ್ ಸಮ್ ಆಫ್ ಟೈಮ್, ಮತ್ತೆ ಒಂದಿಷ್ಟು ಸಮಯಗಳನ್ನು ತಗೊಳ್ಳುತ್ತೆ. ಯಾಕಂದರೆ ಮನಸ್ಸು ಒಂದು ಕಡೆ ಕಾನ್ಸಂಟ್ರೇಟ್ ಆಗಿರೋದನ್ನು ನಾವು ತೆಗೆದುಬಿಟ್ಟು ಇನ್ನೊಂದು ಕಡೆ ಹಾಕಿ ಮತ್ತೆ ನಾವು ಇನ್ನೊಂದು ಕಡೆ ಹಾಕ್ತೀವಿ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್. ಯಾವಾಗಲೂ ನಮ್ಮ ಮೆದುಳಿಗೆ ನಾವು ಕಡಿಮೆ ಯಾವಾಗ ಕೆಲಸವನ್ನು ಕೊಟ್ಟು ಅದರಿಂದ ಹೆಚ್ಚಿಗೆ ಉಪಯೋಗವನ್ನು ಪಡಿಬೇಕು. ನಾವು 20 ಟಾಪಿಕ್ಗಳನ್ನು ಒಂದೇ ಸತಿ ಮೆದುಳಿಗೆ ಕೊಟ್ಟು ನಾನು 20 ಟಾಪಿಕನ್ನು ನೆನಪಿಟ್ಕೋಬೇಕಂದ್ರೆ ಆಗಲ್ಲ. ಯಾವಾಗಲೂ ಓದಬೇಕಾದ್ರೆ ಪಾರ್ಟ್ ವೈಸ್ ಪಾರ್ಟ್ ಓದಬೇಕಾದ್ರೆ ಸಣ್ಣ ಪುಟ್ಟ ಗ್ಯಾಪ್ಗಳನ್ನು ಕೊಡಿ. ಆ ಗ್ಯಾಪಲ್ಲಿ ನೀವೇನು ಓದಿರ್ತೀರ ಅನ್ನೋದನ್ನ ರೀಕಾಲ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಈ ಥರ ಟಿಪ್ಸ್ಗಳು ಸಣ್ಣ ಪುಟ್ಟ, ಹೌದು ನಾವು ಹೇಳಬೇಕಾದ್ರೆ ನಮ್ಗೆ ದೊಡ್ಡದನ್ಸುತ್ತೆ, ಬಟ್ ಈ ಥರ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡಿದಾಗ ನಮ್ಮ ರಿಸಲ್ಟ್ಗೆ ಅದು ತುಂಬ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಾನು ಎಷ್ಟೋ ವಿದ್ಯಾರ್ಥಿಗಳು ಅಥವಾ ಎಷ್ಟೋ ಜನ ಹೇಳೋದನ್ನೇ ಕೇಳಿದ್ದೆ, ನಾನು ಎಲ್ಲವನ್ನೂ ಓದಿದ್ದೆ ಆದರೆ ನಂಗೆ ಯಾವುದೂ ನೆನಪಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಹೌದು, ಯಾಕಂದರೆ ನಾವು ಓದಬೇಕಾದ್ರೆ ನಾವು ಒಬ್ಬರೇ ಓದಿರ್ತೀವಿ. ಓದ್ತಾ ಏನಾಗುತ್ತೆ, ನಾವು ಒಂದು ಚಾಪ್ಟ್ರಲ್ಲಿ ಓದಬೇಕಾದ್ರೆ ಫಸ್ಟ್ ಒಂದು ಟಾಪಿಕ್ನ ಓದಿರ್ತೀವಿ, ಯಾವುದೋ ಒಂದು ಟಾಪಿಕ್ನ ಓದಿರ್ತೀವಿ, ಅದಾದಮೇಲೆ ಆ ಟಾಪಿಕ್ನ ಬಿಟ್ಟು ನಾವು ಮುಂದೆ ಹೋಗ್ತೀವಿ. ಆ ಟಾಪಿಕ್ನ ನಾವು ರಿವಿಷನ್ ಮಾಡಿರೋದಿಲ್ಲ ಅಥವಾ ಆ ಟಾಪಿಕ್ನ ನಾವು ಮತ್ತೆ ಯಾರಿಗೂ ಹೇಳಿರೋದಿಲ್ಲ. ಹೌದು, ಯಾವಾಗಲೂ ನೀವು ಒಬ್ಬರೇ ಓದೋದಕ್ಕಿಂತ ನಿಮ್ಮ ಫ್ರೆಂಡ್ಸ್ ಜೊತೆ ಸೇರಿ ಓದ್ತಾ ಇರಿ. ನೀವು ಓದಿರ್ತಕ್ಕಂಥ ಟಾಪಿಕ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ಅವರು ಓದಿರ್ತಕ್ಕಂಥ ಟಾಪಿಕ್ನ ನೀವು ಎಕ್ಸ್ಪ್ಲನೇಷನ್ ತೊಗೊಳೋದ್ರಿಂದ ಅವ್ರಿಗೂ ಕೂಡ ನಾಲೆಜ್ ಅಥವಾ ಆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಆ ವಿಷಯದ ಬಗ್ಗೆ ನಾಲೆಜ್ ಇನ್ನೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗಲೂ ಒಬ್ಬರೇ ಒಂಟಿಯಾಗಿ ಕೂತ್ಕೊಂಡು ಓದೋದಕ್ಕಿಂತ ಯಾವಾಗಲೂ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನೀವು ಓದಿದ ಮೇಲೆ ಗೋಡೆಗೋ ಅಥವಾ ನಿಮ್ಮ ಮಿರರ್ಗೋ ನೀವು ಏನು ಓದಿರ್ತೀರಾ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ. ಆವಾಗ ಅದು ನಿಮ್ಮ ಮೆಮೊರಿ ಪವರ್ನ ಇಂಪ್ರೂವ್ ಮಾಡುತ್ತಾ ಹೋಗುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ನ ಇಂಪ್ರೂವ್ ಮಾಡುತ್ತೆ. ಒಂದು ಸತಿ ನಿಮ್ಮ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿಬಿಟ್ರೆ ನೀವು ಅವಾಗಿಂದ ಲೋ ಹೋಗೋಕ್ಕೆ ಶುರು ಆಗಲ್ಲ. ಒಂದು ಸತಿ ಒಂದು ಕಾರ್ ಒಂದು 60-70 ಸ್ಪೀಡ್ ಪಿಕಪ್ ಆಗಿಬಿಟ್ರೆ ನೀವು ಹೈವೇ ರೋಡಲ್ಲಿ ಅದನ್ನು ಯಾಕೆ ನಿಧಾನಕ್ಕೆ ಮಾಡೋಕ್ಕೆ ಹೋಗ್ತೀರಾ? ಯು ಶುಡ್ ಕೀಪ್ ಆನ್ ಸರ್ಚಿಂಗ್ ದ ಸ್ಪೀಡ್. ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಇವಾಗ ಒಂದು ಕಾರ್ ಮತ್ತು ಒಂದು ಹೈವೇ ರೋಡ್ದು ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ತುಂಬ ಖಾಲಿ ಇರೋ ಒಂದು ಹೈವೇ ರೋಡ್ ಇದೆ ಅಂದ್ಕೊಳ್ಳಿ. ನೀವು ಕಾರ್ನ ಓಡಿಸ್ತಾ ಇರ್ತೀರಾ. ಕಾರ್ ಓಡಿಸ್ಬೇಕಾದ್ರೆ ಹೈವೇ ರೋಡಲ್ಲಿ ಯಾರು 20-30 ಸ್ಪೀಡಲ್ಲಿ ಓಡಿಸ್ತಾರಾ? ಇಲ್ಲ. ಅದೇ ಥರ ನಿಮ್ಮ ಬ್ರೈನ್ ಕೂಡ ಖಾಲಿ ಇದ್ದಾಗ ಟ್ರೈ ಟು ರೀಡ್ ಆರ್ ಟ್ರೈ ಟು ಕವರ್ ಮೋರ್ ಟಾಪಿಕ್ಸ್ ವಾಟ್ ಯು ವಾಂಟ್ ಟು ರೀಡ್. ನೀವೇನು ಟಾಪಿಕ್ನ ಓದ್ಬೇಕು ಅಂದ್ಕೊಂಡಿರ್ತೀರ ಅದನ್ನು ಜಾಸ್ತಿ ಕವರ್ ಮಾಡೋಕ್ಕೆ ಶುರು ಮಾಡಿ. ಜಾಸ್ತಿ ಕವರ್ ಮಾಡೋಕ್ಕೆ ಶುರು ಮಾಡಿದ್ರೆ ಶುರು ಮಾಡಿದ ಮೇಲೆ ನೀವೇನು ಮಾಡಬೇಕು, ಅದನ್ನು ಒಂದು ಸತಿ ಯಾರಿಗಾರ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನು ಯಾರೋ ನಿಮ್ಮ ಫ್ರೆಂಡ್ಗೆ ಮಾಡಬೇಕು ಅಂತಿಲ್ಲ, ನಿಮ್ಮ ಗೋಡೆಗೆ ಮಾಡ್ಬೋದು, ನಿಮ್ಮ ಮಿರರ್ಗೆ ಮಾಡ್ಬೋದು, ನಿಮ್ಮ ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನಿಮ್ಮ ಫೋನ್ ಎಲ್ಲರ ಹತ್ರ ಇದ್ದೇ ಇದೆ. ಇವಾಗ ನಿಮ್ಮ ಕ್ಯಾಮ್ರಾದಲ್ಲಿ ನೀವೇ ರೆಕಾರ್ಡ್ ಮಾಡ್ಕೊಳ್ಳಿ. ಅದನ್ನು ನೀವು ಮತ್ತೆ ಒಂದು ಸತಿ ಕೇಳಿದಾಗ ಏನಾಗುತ್ತೆ, ಹೌದು ನಾನು ಅವತ್ತು ಅದನ್ನು ಕರೆಕ್ಟಾಗಿ ಹೇಳಿದ್ದೆ, ಇವಾಗ ನಾವು ಹೇಳಿದ್ದನ್ನು ನಾವೇ ಕೇಳೋದ್ರಿಂದ ಅದು ಕೂಡ ನಮ್ಮ ಮೆಮೊರಿ ಪವರ್ ಅಥವಾ ನಮ್ಮ ಕಾನ್ಫಿಡೆನ್ಸ್ನ ಹೆಚ್ಚಿಗೆ ಶುರು ಮಾಡುತ್ತೆ. ಇನ್ನು ನಾವು ರಾತ್ರಿ ಏನಾರ ಓದಿದ್ರೆ, ಇವಾಗ ನಾವು ಎಷ್ಟೋ ಜನ ನೈಟ್ ಎಲ್ಲ ಓವರ್ ನೈಟ್ ಓದ್ತಾರೆ. ಓವರ್ ನೈಟ್ ಓದ್ಬಿಟ್ಟು ಡೇ ಎಲ್ಲ ಮಲ್ಕೊಂಡಿರ್ತಾರೆ ವಿದ್ಯಾರ್ಥಿಗಳನ್ನ. ಎಷ್ಟೋ ಜನ ಸ್ಟೂಡೆಂಟ್ಸ್ನ ನೋಡಿದ್ದೀನಿ ಆ ಥರ. ಇವನ್ ಐ ವಾಸ್ ಆಲ್ಸೋ ಲೈಕ್ ದಟ್ ವೆನ್ ಐ ವಾಸ್ ಅ ಸ್ಟೂಡೆಂಟ್. ಸೊ ಹಾಗಾಗಿ ನಾವು ರಾತ್ರಿ ಏನು ಓದಿರ್ತೀವಲ್ಲ ಅದನ್ನು ಬೆಳಗಿನ ಜಾವ ನಾವು ರೀಕಾಲ್ ಮತ್ತು ರಿವಿಷನ್ ಮಾಡೋದ್ರಿಂದ ನಾವು ರಾತ್ರಿ ಓದಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇನ್ನೂ ಬಿಲ್ಡ್ ಆಗೋಕ್ಕೆ ಶುರು ಆಗುತ್ತೆ. ಒನ್ಸ್ ಕಾನ್ಫಿಡೆನ್ಸ್ ಬಿಲ್ಡ್ ಆದರೆ, ನಾನು ಮತ್ತೆ ಕಾನ್ಫಿಡೆನ್ಸ್ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಕ್ಸಾಮ್ ಹಾಲಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಒಂದು ಸತಿ ನಮ್ಮ ಕಾನ್ಫಿಡೆನ್ಸ್ ಹೈ ಆದರೆ ದಟ್ ವಿಲ್ ಹೆಲ್ಪ್ ಅಸ್ ಮೋರ್. ನೀವು ರಾತ್ರಿ ಓದಿರ್ತಕ್ಕಂಥ ವಿಷಯಗಳನ್ನು ಬೆಳಗಿನ ಜಾವ ನೀವು ರಿಕಾಲ್ ಮತ್ತು ರಿವಿಷನ್ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವೇನು ಓದಿರ್ತೀರ ಅದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗ್ತಾ ಹೋಗುತ್ತೆ. ಮತ್ತು ನಿಮಗೆ ಲಾಸ್ಟ್ ಮಿನಿಟಲ್ಲಿ ಓದೋದು ಅಂತ ಅವಶ್ಯಕತೆ ಏನಿರೋದಿಲ್ಲ. ಎಲ್ಲರೂ ನಾವು ಕಷ್ಟಪಟ್ಟು ಓದ್ತೀವಿ. ಯಾವಾಗಲೂ ನಾವು ಹಾರ್ಡ್ ವರ್ಕ್ಗಿನ್ನ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ವ. ಹಾಗಾಗಿ ಹಾರ್ಡ್ ವರ್ಕ್ ಮಾಡೋ ಟೈಮಲ್ಲಿ ಮಾಡಬೇಕು. ಇವಾಗ ನಾಳೆ ಎಕ್ಸಾಮ್ ಇದೆ, ನಾನು ಇವತ್ತೇ ಎಲ್ಲ ಸಿಲೆಬಸ್ ಮುಗಿಸ್ತೀನಿ ಅನ್ನೋದು ಹಾರ್ಡ್ ವರ್ಕ್ ಆದರೆ, ನಾಳೆ ಎಕ್ಸಾಮ್ ಇದೆ, ನಾನು ಇವತ್ತೇ ಓದಿರೋದನ್ನೆಲ್ಲನೂ ನಾನು ಇಷ್ಟೇ ಏನು ಹಾರ್ಡ್ ವರ್ಕ್ ಮಾಡಿದ್ದೀನಲ್ಲ ಅದನ್ನು ಸ್ಮಾರ್ಟ್ ವರ್ಕ್ ಆಗಿ ಜಸ್ಟ್ ರಿವಿಷನ್ ಅಥವಾ ರೀಕಾಲ್ ಮಾಡ್ತೀನಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಹೊಸ ಟಾಪಿಕ್ಗಳ ಬಗ್ಗೆ ನೀವು ಯಾವತ್ತೂ ತೆಗಿಬೇಡಿ ಅಂತ. ನಾಳೆ ಅಲ್ಲ, 1 ವೀಕ್ ಇನ್ನು ಎಕ್ಸಾಮ್ಗಿದೆ ಅಂದರೆ ಸ್ಟಾಪ್ ಥಿಂಕಿಂಗ್ ಅಬೌಟ್ ದ ನ್ಯೂ ಟಾಪಿಕ್. ಇನ್ನು ಯಾವುದೆಲ್ಲ ಕವರ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಿಲ್ಲ. ನಿಧಾನವಾಗಿ ಓದ್ತಾ ಹೋಗೋಣ. ಬಿಟ್ಟರೆ ಅದ್ರ ಬಗ್ಗೆ ಹೆಚ್ಚಿನದಾಗಿ ನಾವು ಸ್ಟ್ರೆಸ್ ತೊಗೊಂಡ್ವಿ ಅಂದ್ಕೊಳ್ಳಿ, ನೀವು ಇಷ್ಟು ದಿನ ಏನು ಕವರ್ ಮಾಡಿರ್ತೀರಲ್ಲ ಟಾಪಿಕ್, ಇಷ್ಟು ದಿನ ನೀವೇನು ಓದಿರ್ತೀರಲ್ಲ ಲೆಸನ್ನು, ಆ ಲೆಸನ್ನು ಕೂಡ ಮರೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್. ಯಾಕಂದರೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ನಾವು ಇಷ್ಟು ಓದಿರೋದ್ರಿಂದ ನಾವು ಹೈ ಮಾಡ್ಕೊಂಡಿರ್ತೀವಿ. ಯಾವುದೋ ಒಂದು ಟಾಪಿಕ್ ನಾವು ಓದಿಲ್ಲ ಅಂದ್ಕೊಂಡು ನಾವು ಹಾಗೆ ಕೂತ್ಕೊಂಡ್ರೆ ಮತ್ತೆ ನಾವು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ನಮ್ಮ ಮೈಂಡ್ನ ಒಂದು ಲೆವೆಲಿಗೆ ಫಿಕ್ಸ್ ಮಾಡಿರ್ತೀವಿ. ಅದೇನಾಗುತ್ತೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹೊಸ ಟಾಪಿಕ್ಗಳ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಿಬಿಡಿ. ಒಂದು ವಾರ ಇರಬೇಕಾದ್ರೆ ಹೊಸ ಟಾಪಿಕ್ಗಳನ್ನ ಸ್ಟಾಪ್ ಮಾಡಿಬಿಡಿ. ಆವಾಗ ಜಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಸೀನಿಯರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಬಂದಿರತಕ್ಕಂಥ ಕ್ವಶನ್ ಪೇಪರ್ ಇವನ್ನೆಲ್ಲ ನೀವು ಸ್ವಲ್ಪ ರಿವಿಷನ್ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ
ಲೈಕ್ ಎಷ್ಟೋ ಎಕ್ಸಾಮ್ಗಳಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ಏನು ಬಂದಿರುತ್ತೆ ಆ ಕ್ವಶನ್ಸು, ಅಥವಾ ಅದೇ ರೀತಿರ್ತಕ್ಕಂಥ ಸಿಮಿಲಾರಿಟಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೆಂಗಿದೆ, ಯಾವ ಥರ ಇದೆ, ಅದೆಲ್ಲನೂ ನಿಮಗೆ ಹಳೆ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಹೌದು, ನೀವು ಸ್ಕೂಲ್ ಟೈಮಲ್ಲಿ ಎಕ್ಸಾಮ್ಸ್ನ ಬರ್ದಿರ್ತೀರಾ, ಇದೇ ಪ್ಯಾಟರ್ನ್ ಇರುತ್ತೆ ಅಂತ ಗೊತ್ತು, ಬಟ್ ಅದನ್ನೆಲ್ಲ ನಿಮ್ಮ ಟೀಚರ್ ಆ ಕ್ವಶನ್ ಪೇಪರ್ನ ರೆಡಿ ಮಾಡಿರ್ತಾರೆ. ಒಂದ್ಸತಿ ನೀವು ಬೋರ್ಡಿಂದ ಬರುತ್ತಿರ್ತಕ್ಕಂಥದ್ದು ಅಥವಾ ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಕ್ವಶನ್ ಪೇಪರ್ಗಳನ್ನು ನೀವು ಒಂದ್ಸತಿ ಜಸ್ಟ್ ರಿಮೈಂಡ್ ಮಾಡಿ. ಹೌದು, ಈ ಕ್ವಶನ್ ಪೇಪರ್ಗೂ ಆ ಕ್ವಶನ್ ಪೇಪರ್ಗೆ ಏನು ಡಿಫ್ರೆನ್ಸ್ ಅಂತ ಏನೂ ಇಲ್ಲ, ಬಟ್ ಆದರೆ ಆ ಕ್ವಶನ್ ಪೇಪರ್ ನೋಡಿದಾಗ ಆಗೋ ಕಾನ್ಫಿಡೆನ್ಸ್ ಲೆವೆಲ್ ಮತ್ತು ಈ ಪೇಪರ್ ನೋಡಿದಾಗ ಆಗುವಂಥ ಕಾನ್ಫಿಡೆನ್ಸ್ ಲೆವೆಲ್ ಎರಡೂ ನಿಮ್ಮದು ಲೈಕ್ ಹೈ ಆಗ್ತಾ ಹೋಗುತ್ತೆ. ಬಿಕಾಸ್ ಹೆಂಗೆ ಅಂತಂದರೆ, ಇವಾಗ ಅಯ್ಯೋ ಇಬ್ರು ಇದು ಕ್ವಶನ್ ಪೇಪರ್ ನಮ್ಮ ಟೀಚರ್ ಮಾಡಿದಾರಲ್ಲ ಅನ್ನೋತಕ್ಕಂಥದ್ದು ಒಂದು ನೆಗ್ಲಿಜೆನ್ಸ್ ಇರುತ್ತೆ. ಅದೇ ನಿಮ್ಮ ಕ್ವಶನ್ ಪೇಪರ್ ಬೋರ್ಡ್ದಾಗಿದ್ದರೆ ಹಬ್ಬ ಏನಿದು ಬೋರ್ಡ್ ಅವ್ರು ಇಷ್ಟು ಚೆನ್ನಾಗಿ ಕ್ವಶನ್ ಪೇಪರ್ ಮಾಡಿದ್ದಾರೆ ಅಂತಕ್ಕಂಥ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಹಂಗಾಗಿ ಟ್ರೈ ಟು ರೀಡ್ ಆರ್ ಟ್ರೈ ಟು ರೀಕಾಲ್ ಆರ್ ಟ್ರೈ ಟು ಸಾಲ್ವ್ ಮಾಡೆಲ್ ಕ್ವಶನ್ ಪೇಪರ್ ಫ್ರಮ್ ದ ಬೋರ್ಡ್. ಯಾವಾಗಲೂ ಬೋರ್ಡಿಂದ ಒಂದಿಷ್ಟು ಮಾಡೆಲ್ ಕ್ವಶನ್ ಪೇಪರ್ ಬರುತ್ತೆ, ಅವುಗಳನ್ನು ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರಿ ಯಾವಾಗಲೂ. ದ ಮೇನ್ ಟಾಪಿಕ್, ದ ಲಾಸ್ಟ್ ಟಾಪಿಕ್ ಆ್ಯಂಡ್ ದ ಮೇನ್ ಟಾಪಿಕ್ಗೆ ನಾವು ಇವಾಗ ಬಂದಿದ್ದೀವಿ, ಎಕ್ಸಾಮ್ ಡೇ. ಎಕ್ಸಾಮ್ ಡೇ ನಾವು ಯಾವ ಥರ ರೆಡಿ ಆಗಬೇಕು, ಯಾವ ಥರ ನಮ್ಮ ಪ್ರಿಪ್ರೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಎಸ್, ಒಬ್ಬ ಸ್ಟೂಡೆಂಟ್ಗೆ ಎಕ್ಸಾಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಆ ವ್ಯಕ್ತಿ ಯಾವ ಥರ ನಮ್ಮ ರೈತರಿಗೆ ಕಟಾವು ಅನ್ನೋದು ಯಾವ ಥರ ಇಂಪಾರ್ಟೆಂಟ್ ಆಗಿರುತ್ತೋ, ರಾಶಿ ಮಾಡೋ ದಿನ ಯಾವ ರೀತಿ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಆಗಿರುತ್ತೋ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಮ್ಮ ಎಕ್ಸಾಮ್ ಡೇ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ವರ್ಷ ಪೂರ್ತಿ ಓದಿ, ವರ್ಷ ಪೂರ್ತಿ ಬರೆದು, ವರ್ಷ ಪೂರ್ತಿ ಅದನ್ನು ರಿವಿಷನ್ ಮಾಡಿ, ರೀಕಾಲ್ ಮಾಡಿ, ಎಲ್ಲವನ್ನು ಮಾಡಿ, ನಿಮ್ಮ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿ ಎಲ್ಲ ಮಾಡಿಕೊಂಡು ದ ಲಾಸ್ಟ್ ಡೇ ನಾಳೆ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡು ಕೊನೆಗೂ ಎಕ್ಸಾಮ್ ಡೇ ಬಂದೇ ಬಿಡುತ್ತೆ ಅಲ್ವಾ. ನಾಳೆ ಎಕ್ಸಾಮ್ ಇದೆ ಅಂತ ಹುಡ್ಕಾಡ್ತಾ ಇರ್ತೀವಿ, ಟೈಮ್ ಆಗುತ್ತೆ, ಟೈಮ್ ಹೋಗಿರೋದೇ ಗೊತ್ತಾಗಲ್ಲ, ನಿಮಗೆ ಫೀಲ್ ಆಗುತ್ತೆ ಇವತ್ತು ಡೇ ಯಾಕೋ ತುಂಬ ಫಾಸ್ಟಾಗಿ ಹೋಗ್ತಿದೆ ಅಂತ. ನಿಮ್ಮ ಒಳಗಡೆನೇ ಒಂದು ಭಯ ಶುರುವಾಗಿರುತ್ತೆ. ಅದೆಲ್ಲವನ್ನು ಹೋಗಿಸಿ ಎಕ್ಸಾಮ್ ಡೇ ನಾವು ಯಾವ ಥರ ಇರಬೇಕು ಅಂತ. ಎಕ್ಸಾಮ್ ಡೇ ಟ್ರೈ ಟು ಗೆಟ್ ಅಪ್ ನಾರ್ಮಲ್. ತುಂಬ ಇವತ್ತು ಎಕ್ಸಾಮ್ ಇದೆ ಅಂತ 4 ಗಂಟೆಗೆ ಎದ್ದೇಳೋದು, 3 ಗಂಟೆಗೆ ಎದ್ದೇಳೋದನ್ನು ಅವಾಯ್ಡ್ ಮಾಡಿ, ಜಸ್ಟ್ ಗೆಟ್ ಅಪ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ನಿಮಗೆ ಯಾವಾಗ ಲೈಕ್ ನೀವು ಒಂದು 7:30 ಎದ್ದೇಳ್ತಿದ್ದೀರಾ ಅಂದ್ಕೊಳ್ಳಿ, ಒಂದು 6ಗೆ ಎದ್ದೇಳಿ ಸಾಕು. 6ಗೆ ಎದ್ದು ಜಸ್ಟ್ ಫಿನಿಶ್ ಆಲ್ ಯುವರ್ ವರ್ಕ್ಸ್. ನಿಮ್ಮ ಬೆಳಗಿನ ಜಾವದ ಏನೇನು ಕೆಲಸಗಳಿದೆ, ಸ್ನಾನ, ಬ್ರಷು, ವಾಶ್ರೂಮು, ಇನ್ನೊಂದು ಎಲ್ಲನೂ ಕ್ಲೀನಾಗಿ ಯಾವುದನ್ನು ಹರಿಬರಿಯಲ್ಲಿ ಮಾಡಬೇಡಿ. ಎಸ್, ನಾರ್ಮಲ್ ಡೇ ಥರನೇ ಫೀಲ್ ಮಾಡ್ಕೊಳ್ಳಿ. ಎಕ್ಸಾಮ್ ಡೇ ಇಸ್ ಆಲ್ಸೋ ಲೈಕ್ ಎ ನಾರ್ಮಲ್ ಡೇ. ಬಿಕಾಸ್ ನೀವು ವರ್ಷ ಪೂರ್ತಿ ಎಷ್ಟೊಂದು ಎಕ್ಸಾಮ್ಸ್ ಬರ್ದಿರ್ತೀರಾ, ಅದೇ ರೀತಿಯಾಗಿ ಈ ಡೇನು ನೀವು ತೊಗೋಬೇಕು. ಅದನ್ನು ಬಿಟ್ಟು ನೀವು ಈ ಎಕ್ಸಾಮ್ನ ಸ್ಪೆಷಲಾಗಿ ಏನಾರು ನೋಡಿದ್ರೆ ಮತ್ತೆ ನಿಮ್ಮ ಮೈಂಡು, ಕಾನ್ಫಿಡೆನ್ಸು ಎಲ್ಲನೂ ಲೋ ಆಗೋಕ್ಕೆ ಶುರು ಆಗುತ್ತೆ. ಸೊ ಯಾವಾಗ್ಲೂ ಎಕ್ಸಾಮ್ ಡೇ ಹೌದು, ಇಟ್ಸ್ ಜಸ್ಟ್ ನಾರ್ಮಲ್ ಡೇ ಅಂತ ತೊಗೊಳ್ಳಿ. ಎಸ್, ಭಯ ಇರುತ್ತೆ, ನಾನು ಭಯ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಆ ಭಯವನ್ನು ನಿಮಗೆ ನೀವು ತೋರಿಸ್ಕೋಬಾರ್ದು. ನೀವು ಯಾವಾಗ ಭಯವನ್ನು ತೋರಿಸ್ಕೊಳ್ಳೋಕೆ ಶುರು ಮಾಡ್ತೀರೋ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಗುತ್ತೆ. ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಲೈಕ್ ಹೆವಿ ಆಗಿರ್ತಕ್ಕಂಥ ಊಟಗಳನ್ನು ಮಾಡೋದು, ಅಥವಾ ಜಂಕ್ ಫುಡ್ಸು ಅಥವಾ ಜ್ಯೂಸು ಇವನ್ನೆಲ್ಲ ಅವಾಯ್ಡ್ ಮಾಡಿ, ಜಸ್ಟ್ ಮನೇಲಿ ಏನು ಮಾಡಿರ್ತಾರೋ ಅದನ್ನೇ ತಿನ್ನಿ. ಯಾಕಂದರೆ ಊಟದ ಬಗ್ಗೆ ನಾನು ಯಾಕೆ ಪರ್ಟಿಕ್ಯುಲರಾಗಿ ಹೇಳ್ತಿದ್ದೀನಿ ಅಂದರೆ, ಯು ಮೇ ಗೆಟ್ ಸ್ಟಮಕ್ ಅಪ್ಸೆಟ್, ಇನ್ನೊಂದೇನೋ ಆಗ್ಬೋದು ಭಯಕ್ಕೆ. ಸೊ ಹಾಗಾಗಿ ಟ್ರೈ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ಮನೇಲಿ ಏನು ಮಾಡಿರ್ತಾರೆ, ನಾರ್ಮಲ್ ಫುಡ್ನ ತೊಗೊಳ್ಳೋಕ್ಕೆ ಟ್ರೈ ಮಾಡಿ. ಇನ್ನು ಎಕ್ಸಾಮ್ ಟೈಮ್ಗೆ ಹೋಗಬೇಕಾದ್ರೂ ಅಷ್ಟೇ ಪ್ಯಾನಿಕ್ ಆಗಿ ಹೋಗ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಿಮ್ಮ ಥರನೇ ಅಲ್ಲೂ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದಿರ್ತಾರೆ, ಅವರು ಕೂಡ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಬಂದಿರ್ತಾರೆ, ನೀವು ಕೂಡ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಇರಬೇಕು. ಅದು ಬಿಟ್ಟು ಪ್ಯಾನಿಕ್ ಆಗಿ ಹೋಗೋದು ಅದು ಇದು ಇಲ್ಲ. ನೀವು ಎಕ್ಸಾಮ್ಗೆ ಹೋಗೋಕ್ಕಿಂತ 1 ಡೇ ಬಿಫೋರ್ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕು ಅಂದರೆ, ನಿಮ್ಮ ಬ್ಯಾಗ್ ಕರೆಕ್ಟಾಗಿರಬೇಕು, ನಿಮ್ಮ ಪೆನ್, ಪೆನ್ಸಿಲ್, ವಾಟ್ ಎವರ್ ದ ಎಕ್ಸಾಮ್ ಥಿಂಗ್ಸ್ ಏನಿದೆ, ನಿಮ್ಮ ಜಾಮೆಟ್ರಿ ಬಾಕ್ಸು ಕಂಪ್ಲೀಟಾಗಿ ನಿಮ್ಮ ಥಿಂಗ್ಸ್ನ ನೀವೇ ತೊಗೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಎಕ್ಸಾಮ್ ಹಾಲಲ್ಲಿ ನೀವು ಅಕಸ್ಮಾತ್ ಇವಾಗ ನಿಮ್ಮ ಫ್ರೆಂಡ್ಗೋ ಅಥವಾ ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋರ್ಗೋ ನೀವು ಎಕ್ಸಾಮ್ ಪೆನ್ ಕೇಳಿದ್ರಿ, ಪೇಪರ್ ಕೇಳಿದ್ರಿ, ಅಥವಾ ಇನ್ನೇನು ಎರೇಸರ್ ಕೇಳಿದ್ರಿ ಅಂದರೆ, ಒನ್ಸ್ ಇನ್ವಿಜಿಲೇಟರ್ ನಿಮ್ಮನ್ನು ನೋಡಿದ್ರೆ ನಿಮ್ಮನ್ನು ಕ್ಯಾಚ್ ಮಾಡಿ ನಿಮಗೆ ಕಾಪಿಡ್ ಅಥವಾ ಇನ್ನೊಂದು ಪದೇ ನಿಮ್ಮ ಹೆಸರನ್ನ ಕರಿತಾ ಇದ್ರೆ ಹಾಲಲ್ಲಿ, ನಿಮ್ಮ ಮೈಂಡ್ಗೂ ಕೂಡ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ. ಸೊ ಟ್ರೈ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್, ಟ್ರೈ ಟು ಗೆಟ್ ರೆಡಿ ಬಿಫೋರ್ ಇಟ್ ಸೆಲ್ಫ್. ನೀವು ಅದನ್ನು ಅವಾಯ್ಡ್ ಮಾಡಬೇಕು ಕ್ಲಾಸ್ ರೂಮಲ್ಲಿ, ಲೈಕ್ ಎಕ್ಸಾಮ್ ಹಾಲಲ್ಲಿ. ಆ ಥರ ನಿಮ್ಗೆ ಆಗಬಾರ್ದು ಅಂದರೆ ನಿಮ್ಮ ಪ್ರಿಪ್ರೇಷನ್ ಯಾವಾಗಲೂ ಇದೇ ಥರ ಇರಬೇಕು. ನಿಮ್ಮ ಥಿಂಗ್ಸ್ನ ನೀವೇ ತೊಗೊಂಡು ಹೋಗೋಕೆ ಶುರು ಮಾಡಿ. ಕ್ಯಾರಿ ಸ್ಮಾಲ್ ವಾಟರ್ ಬಾಟಲ್, ನಿಮಗೆ ಚಿಕ್ಕದಾಗಿರ್ತಕ್ಕಂಥ ಒಂದು ವಾಟರ್ ಬಾಟಲ್ನ ತೊಗೊಂಡು ಹೋಗಿ, ನ್ಯಾಪ್ಕಿನ್ಸ್ ತೊಗೊಂಡು ಹೋಗಿ, ಲೈಕ್ ಪ್ರಾಪರ್ ಆಗಿರ್ತಕ್ಕಂಥ ಡ್ರೆಸ್ಸಲ್ಲಿ ಹೋಗಿ. ಬಿಕಾಸ್ ಲೈಕ್ ನಿಮ್ಮ ಸ್ಕೂಲ್ ಯೂನಿಫಾರ್ಮ್ ಇದ್ದರೆ ಸ್ಕೂಲ್ ಯೂನಿಫಾರ್ಮು, ನಿಮ್ಮ ಕಾಲೇಜ್ ಯೂನಿಫಾರ್ಮ್ ಇದ್ದರೆ ಕಾಲೇಜ್ ಯೂನಿಫಾರ್ಮು. ಟ್ರೈ ಟು ಅವಾಯ್ಡ್ ಡಿಜಿಟಲ್ ವಾಚ್ನ ಅವಾಯ್ಡ್ ಮಾಡಿ. ಅಥವಾ ಇನ್ನೇನಾಗಿರ್ತಕ್ಕಂಥ ಡಿಜಿಟಲ್ ಥಿಂಗ್ಸ್ ನಿಮ್ಮ ಹತ್ರ ಇದ್ದರೆ ಮೊಬೈಲ್ ಫೋನ್ಸು, ಸ್ಮಾರ್ಟ್ ವಾಚು, ಇಯರ್ಬಡ್ಸ್ ಎಲ್ಲನೂ ಅವಾಯ್ಡ್ ಮಾಡಿ. ಬಿಕಾಸ್ ಅದೆಲ್ಲ ನಿಮಗೆ ಪ್ರಾಬ್ಲಮ್ ತಂದು ಕೊಡುತ್ತೆ ಮಿಸ್ ಆಗೋದು ನಿಮ್ಮ ಹತ್ರ ಇದ್ದರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಗಡಿಬಿಡಿಲಿ ವಾಚ್ ತೆಗೆದು ಜೇಬಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ. ಇಲ್ಲ, ಕಾಮ್ ಆಗಿರಿ ಎಕ್ಸಾಮ್ ಹಾಲಲ್ಲಿ. ಯಾವಾಗಲೂ ಎಷ್ಟು ನೀವು ಎಕ್ಸಾಮ್ ಹಾಲಲ್ಲಿ ಕಾಮ್ ಆಗಿರ್ತೀರಾ ಅಷ್ಟೇ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಹೈ ಹೋಗ್ತಾ ಹೋಗುತ್ತೆ. ಇದೆಲ್ಲ ಆಯಿತು. ಇನ್ನು ನೀವು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆದ್ರಿ, ನಿಮ್ಮ ರಿಜಿಸ್ಟರ್ ನಂಬರ್ ನೋಡ್ಕೊಳ್ಳಿ, ನಿಮ್ಮ ಬೆಂಚ್ ನೋಡ್ಕೊಳ್ಳಿ. ಒನ್ಸ್ ಯು
ನೀವು ಒಂದ್ಸತಿ ನಿಮ್ಮ ಬೆಂಚ್ ಹೋದ್ಮೇಲೆ ಜಸ್ಟ್ ಚೆಕ್ ಯುವರ್ ಬೆಂಚ್ ಅರೌಂಡ್. ನಿಮ್ಮ ಬೆಂಚಲ್ಲಿ ಏನಾರು ಸಣ್ಣ ಪುಟ್ಟ ಚಿಟ್ಟುಗಳಿದೆಯಾ ಅಥವಾ ಇನ್ನೊಂದು ಏನಾರು ಇದೆಯಾ, ಅದನ್ನು ಬೆಂಚನ್ನ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಜಾಗಕ್ಕೆ ನೀವು ಪೀಸಾಗಿ ಕೂತ್ಕೊಳ್ಳಿ. ಕಣ್ಮುಚ್ಚಿ, ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ಬ್ರೀತ್ ಔಟ್, ಬ್ರೀತ್ ಇನ್ ಆ್ಯಂಡ್ ಬ್ರೀತ್ ಔಟ್. ಕೀಪ್ ಜಸ್ಟ್ ಡೂ ಫಾರ್ 3 times. ಅದಾದಮೇಲೆ ಒಂದ್ಸತಿ ಕಣ್ಮುಚ್ಚಿ, ಎಸ್ ಐ ವಿಲ್ ಡೂ, ನಾನು ಮಾಡ್ತೀನಿ, ಇದನ್ನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ಕಣ್ಮುಚ್ಚಿ ನಿಮಗೆ ನೀವೇ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೋಬೇಕು. ಬಿಕಾಸ್ ನಿಮಗೆ ಅಲ್ಲಿ ನೋಡೋಕ್ಕೆ ನನ್ನ ವಿಡಿಯೋ ಇರಲ್ಲ, ಬಿಕಾಸ್ ನಿಮ್ಮ ಫೋನ್ಸ್ ಎಲ್ಲನೂ ಹೊರಗಡೆ ಇರುತ್ತೆ. ಸೊ ಹಾಗಾಗಿ ನಿಮಗೆ ನೀವೇ ಕಾನ್ಫಿಡೆನ್ಸ್ನ ಫಿಲ್ ಮಾಡ್ಕೋಬೇಕು. ಇನ್ನು ಕ್ವಶನ್ ಪೇಪರ್ ಎಲ್ಲ ಎಕ್ಸಾಮ್ ಹಾಲ್ ಆಯಿತು, ಆನ್ಸರ್ ಶೀಟ್ಸ್ ಎಲ್ಲ ಕೊಟ್ಟರು, ನಿಮಗೆ ಎಲ್ಲ ಫಿಲ್ ಮಾಡಿದ್ರಿ. ಕರೆಕ್ಟಾಗಿ ಫಿಲ್ ಮಾಡಿ. ಯಾವಾಗಲೂ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನಿಮ್ಮ ಹೆಸರು ಆಗಿರ್ಬೋದು, ನಿಮ್ಮ ರೋಲ್ ನಂಬರ್, ನಿಮ್ಮ ಸ್ಕೂಲ್, ವಾಟ್ ಎವರ್ ದ ಇನ್ಫಾರ್ಮೇಷನ್ ಈಸ್ ಗಿವನ್, ಎವ್ರಿಥಿಂಗ್ ವಿಲ್ ಬಿ ಇನ್ ಹಾಲ್ ಟಿಕೆಟ್. ಸೊ ನೋಡಿಬಿಟ್ಟು ಕ್ಲೀನಾಗಿ ಅದನ್ನು ಫಿಲ್ ಮಾಡಿ. ಡೋಂಟ್ ಫರ್ಗೆಟ್ ಟು ಟೇಕ್ ಯು ಹಾಲ್ ಟಿಕೆಟ್. ಎಷ್ಟೋ ಜನ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಇಲ್ಲದೇ ಎಕ್ಸಾಮಿಗೆ ಬಂದಿರ್ತಾರೆ. ಸೊ ದೇ ವಿಲ್ ನಾಟ್ ಅಲೌ ಯು. ಸೊ ಟ್ರೈ ಟು ಕ್ಯಾರಿ ಹಾಲ್ ಟಿಕೆಟ್, ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಮುಂಚೆ ಒಂದಿನ ದಿನ ಪ್ರಿಪ್ರೇಷನ್ ಆಗಬೇಕು ಅಂತ, ಅವತ್ತಿನ ದಿನವೇ ನಿಮ್ಮ ಬ್ಯಾಗಲ್ಲಿ ಹಾಲ್ ಟಿಕೆಟ್ ಇಟ್ಕೊಂಬಿಡಿ. ಸೊ ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ನಿಮ್ಮ ಆನ್ಸರ್ ಶೀಟಲ್ಲಿ ಫಿಲ್ ಮಾಡಿ. ಇನ್ವಿಜಿಲೇಟರ್ ಸೈ ತೊಗೊಳ್ಳೋದು ಮಾತ್ರ ಮರಿಬೇಡಿ. ಅದರಲ್ಲಿ ಕೊಟ್ಟಿರ್ತಾರೆ, ಅವರು ಬಂದು ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಸಮ್ಟೈಮ್ಸ್ ಏನು ಮಿಸ್ ಆಗುತ್ತೆ, ನೀವು ಚೆಕ್ ಮಾಡ್ಕೋಬೇಕು. ಅದು ಇನ್ವಿಜಿಲೇಟರ್ ಡ್ಯೂಟಿ ಅಲ್ಲ. ಹೌದು, ಸೈನ್ ಮಾಡೋದು ಅವ್ರ ಡ್ಯೂಟಿ, ಮಿಸ್ ಆಗಿದ್ರೆ ಅದು ನಿಮ್ಮ ಡ್ಯೂಟಿ. ಸರ್ ನಂಗೆ ಇಲ್ಲಿ ನಿಮ್ಮ ಸೈನ್ ಮಾಡಿಲ್ಲ, ಮಾಡಿ ಅಂತ ನಿಮ್ಮ ಸೈನ್ನ ತೊಗೋಬೇಕು ಯಾವಾಗಲೂ. ಕ್ವಶನ್ ಪೇಪರ್ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಕ್ಸಾಮ್ ಹಾಲಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಟ್ಟರು, ನಿಮ್ಮ ಕ್ವಶನ್ ಪೇಪರ್ ಕೈಯಲ್ಲಿದೆ. ಕ್ವಶನ್ ಪೇಪರ್ ಕೈಯಲ್ಲಿದೆ ಅಂದ ತಕ್ಷಣ ನೀವು ಪ್ಯಾನಿಕ್ ಆಗೋ ಯಾವುದೇ ಅವಶ್ಯಕತೆ ಇಲ್ಲ. ನಾನು ಪದೇ ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಷ್ಟೋ ಜನ ಕ್ವಶನ್ ಪೇಪರ್ ಬರೋಕ್ಕಿಂತ ಮುಂಚೆ ಹೆವಿ ಕಾನ್ಫಿಡೆನ್ಸಲ್ಲಿ ಇರ್ತಾರೆ. ಒಂದ್ಸ ಕ್ವಶನ್ ಪೇಪರ್ ಕೈಯಲ್ಲಿ ಬಂದುಬಿಟ್ರೆ ಡಲ್ ಆಗಿ ಹೋಗ್ಬಿಡ್ತಾರೆ. ಕ್ವಶನ್ ಪೇಪರ್ ಬಂತ ಕಾನ್ಫಿಡೆನ್ಸಲ್ಲಿ ಕ್ವಶನ್ ಪೇಪರ್ ಇಸ್ಕೊಳ್ಳಿ. ಜಸ್ಟ್ ಸ್ಟಾರ್ಟ್ ರೀಡಿಂಗ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣವೇ ಇಲ್ಲ ಆನ್ಸರ್ ಬರೆಯೋದಲ್ಲ. ನೋ ನೀಡ್. Just give 10 minutes to your question paper. Complete 10 minutes. Try to read each and every instruction from the top of the question paper to the last page, last full point. ಅಲ್ಲಿ ತನಕ ನಿಮ್ಮ ಕ್ವಶನ್ ಪೇಪರ್ನ ಕ್ಲೀನಾಗಿ ಓದಿ. ಯಾಕಂದರೆ ಕ್ವಶನ್ ಪೇಪರ್ ಓದೋದ್ರಿಂದನೇ ನಿಮ್ಮ ಅರ್ಧ ಕಾನ್ಫಿಡೆನ್ಸ್ ಹೆಚ್ಚಾಗ್ಬಿಡುತ್ತೆ. ಎಸ್ ನಂಗೆ ಇದು ಗೊತ್ತು. ಎಸ್ ವಾಟ್ ಎವರ್ ದ ಆನ್ಸರ್ಸ್ ಯು ನೋ, ಜಸ್ಟ್ ಟಿಕ್ ಇಟ್ ಫ್ರಮ್ ದ ಪೆನ್ಸಿಲ್. ಯಾವುದೇ ಕಾರಣಕ್ಕೂ ಡೋಂಟ್ ರೈಟ್ ಎನಿಥಿಂಗ್. ಡೋಂಟ್ ಟೇಕ್ ಚೂಸ್ ದ ಕರೆಕ್ಟ್ ಆನ್ಸರ್, ಫಿಲ್ ಇನ್ ದ ಬ್ಲಾಂಕ್ಸ್. ಡೋಂಟ್ ರೈಟ್ ಎನಿಥಿಂಗ್ ಆನ್ ದ ಕ್ವಶನ್ ಪೇಪರ್. ಜಸ್ಟ್ ಟಿಕ್ ಇಟ್ ಫ್ರಮ್ ದ ಪೆನ್ಸಿಲ್ ವಿತ್ ಅ ಸ್ಮಾಲ್ ಟಿಕ್ ಮಾರ್ಕ್. ಯಾಕಂದರೆ ಅದು ಮಾಲ್ ಪ್ರಾಕ್ಟೀಸ್ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕಾಪಿಡ್ ಅಂತಲೂ ಕನ್ಸಿಡರ್ ಮಾಡ್ತಾರೆ, ನೀವು ಏನಾದರೂ ಕ್ವಶನ್ ಪೇಪರಲ್ಲಿ ಬರೆಯೋದಾಗಿದ್ರೆ. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಏನು ಮಾಡಬೇಕು, ನಿಮ್ಮ ರಿಜಿಸ್ಟರ್ ನಂಬರ್ನ ಕ್ವಶನ್ ಪೇಪರ್ ಮೇಲೆ ಬರೀಬೇಕು. ಅದಾದಮೇಲೆ ನೆಕ್ಸ್ಟ್ 10 minutes ಸ್ಟಾರ್ಟ್ ರೀಡಿಂಗ್ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿರ್ತಾರೆ ಕ್ವಶನ್ ಪೇಪರ್ ಮೇಲೆ. ನಿಮ್ಮ ಕ್ವಶನ್ ಪೇಪರ್ ಕಂಪ್ಲೀಟಾಗಿ ಎಲ್ಲ ಕ್ವಶನ್ಸ್ ಕ್ಲೀನಾಗಿ, ಯಾಕಂದರೆ ಕ್ವಶನ್ ಪೇಪರ್ ಕ್ವಶನ್ ಮಾತ್ರ ಇರುತ್ತೆ. ಸೊ ಹಾಗಾಗಿ ಕೀಪ್ ರೀಡಿಂಗ್ ಆಲ್ ದ ಕ್ವಶನ್ಸ್. ಸೊ ಎಲ್ಲ ಕ್ವಶನ್ಸ್ನ ಒನ್ಸ್ ಓದಿದಾದಮೇಲೆ ಅಗೇನ್ ಜಸ್ಟ್ ಗಿವ್ ಅ ಡೀಪ್ ಬ್ರೀತ್ ಇನ್ ಆ್ಯಂಡ್ ಔಟ್, ದೆನ್ ಯು ಸ್ಟಾರ್ಟ್ ರೈಟಿಂಗ್ ದ ಆನ್ಸರ್ ಬರಿಬೇಕಾದ್ರೂ ಅಷ್ಟೇ. ಟಫ್ ಇರೋ ಕ್ವಶನ್ನೇ ನಾನು ಫಸ್ಟ್ ಬರಿತೀನಿ ಇಲ್ಲ. ನಿಮ್ಗೆ ಯಾವುದು ಆ ಕ್ವಶನ್ ಪೇಪರಲ್ಲಿ ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಅನಿಸುತ್ತೋ ಅಥವಾ ನಿಮಗೆ ಯಾವುದು ಗೊತ್ತು ಅನಿಸುತ್ತೋ ಅದನ್ನು ಮುಂಚೆ ಬರಿತಾ ಹೋಗಿ. ಯಾವಾಗಲೂ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಹಾಲಲ್ಲಿ ನಿಮ್ಗೆ ಆನ್ಸರ್ ಕ್ಲೀನಾಗಿ ಗೊತ್ತು, ಬಟ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಕರೆಕ್ಟಾಗಿಲ್ಲ ಅಂದರೆ ನೀವು ಕಡಿಮೆ ಮಾರ್ಕ್ಸ್ ತೊಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಟ್ರೈ ಟು ರೈಟ್ ಪ್ರಾಪರ್ಲಿ. ಎಷ್ಟು ಕ್ಲೀನಾಗಿ ಬರಿತೀರಾ, ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರೀರಿ. ಒಂದು ಆನ್ಸರ್ ಮುಗಿದ ಮೇಲೆ ಇಲ್ಲಿ ಒಂದು ಲೈನ್ ಆ್ಯಂಡ್ ದೆನ್ ಯು ರೈಟ್. ಟ್ರೈ ಟು ಮೆನ್ಷನ್ ಪ್ರಾಪರ್ಲಿ ಕ್ವಶನ್ ನಂಬರ್ನ ಯಾವಾಗಲೂ ಕ್ಲೀನಾಗಿ ಮೆನ್ಷನ್ ಮಾಡಿ. ಯಾಕಂದರೆ ನೀವು ಒಂದನೇ ಕ್ವಶನ್ ನಂಬರ್ ಹಾಕ್ಬಿಟ್ಟು ನೀವು ಎರಡನೇ ಆನ್ಸರ್ ಅಲ್ಲಿ ಬರೆದ್ರೆ ಹೋಯ್ತು, ವೇಸ್ಟ್. ನೀವು ಅಲ್ಲಿ ಎರಡು ಆನ್ಸರ್ ಕರೆಕ್ಟ್ ಆಗಿರುತ್ತೆ, ಬಟ್ ಕ್ವಶನ್ ನಂಬರ್ ಯಾವುದು ಒಂದನೇ ಕ್ವಶನ್ ಬೇರೆ ಇರುತ್ತೆ. ನೀವು ಒಂದನೇ ಕ್ವಶನ್ ಎರಡನೇ ಆನ್ಸರ್ ಬರ್ದಿರ್ತೀರ, ಹಾಗಾಗಿ ಕ್ವಶನ್ ರಾಂಗ್. ನೀವು ಬರ್ದಿರ್ತಕ್ಕಂಥ ಆನ್ಸರ್ ರಾಂಗ್ ಆಗುತ್ತೆ. ಸೊ ಕ್ವಶನ್ ಪೇಪರ್, ಕ್ವಶನ್ ನಂಬರ್, ಆಮೇಲೆ ಮೇನ್ ನಂಬರ್, ವಿಚ್ ಮೇನ್, ಥರ್ಡ್ ಮೇನ್, ಸೆಕೆಂಡ್ ಕ್ವಶನ್, ಅಥವಾ ನೀವು ಥರ್ಡ್ ಮೇನ್ ಸೆಕೆಂಡ್ ಕ್ವಶನ್ ನಿಮ್ಗೆ ಗೊತ್ತಿಲ್ಲ, ಅದನ್ನೇನು ಮಾಡ್ತೀರಾ, ನೀವು ಲಾಸ್ಟಲ್ಲಿ ಗೊತ್ತಾಗುತ್ತೆ ಅಂದ್ಕೊಳ್ಳಿ. ನೀವು ಥರ್ಡ್ ಮೇನ್ ಅಂತ ಹಾಕ್ಬಿಟ್ಟು ಆವಾಗ ಸೆಕೆಂಡ್ ಕ್ವಶನ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ನೀವು ಥರ್ಡ್ ಮೇನಲ್ಲಿರೋ ಸೆಕೆಂಡ್ ಆನ್ಸರ್ನ ಇಲ್ಲಿ ಬರ್ದಿದ್ದೀರಾ ಅಂತ. ಸೊ ಹಾಗಾಗಿ ಟ್ರೈ ಟು ಮೆನ್ಷನ್ ಕ್ವಶನ್ ನಂಬರ್ ಪ್ರಾಪರ್ಲಿ ಆ್ಯಂಡ್ ಆನ್ಸರ್ ನಂಬರ್ ಪ್ರಾಪರ್ಲಿ. ಎಲ್ಲ ಕ್ವಶನ್ ಪೇಪರು, ಎಲ್ಲ ಆನ್ಸರ್ ಶೀಟ್ನ ಕ್ಲೀನಾಗಿ ಬರೆದು ಆದಮೇಲೆ, ಅದೇ ಹೇಳಿದ್ನಲ್ಲ, ನಿಮಗೆ ಫಸ್ಟ್ ಗೊತ್ತಿರೋದು, ಮೀಡಿಯಮ್ ಆಗಿ ನಿಮಗೆ ಲೈಕ್ ಗೊತ್ತಿಲ್ಲ, ಓಕೆ ಅನ್ನೋ ಥರ ಅಂಥದ್ದು ಅದು ನೆಕ್ಸ್ಟ್ ಇಡಿ, ಟಫ್ ಇರೋದನ್ನು ಲಾಸ್ಟ್ ಇಡಿ. ಅಥವಾ ಲೈಕ್ ಡಯಾಗ್ರಾಮ್ಸ್ ಏನಾರು ಇದ್ದರೆ ಟ್ರೈ ಟು ಡೂ ಇಟ್ ವಿತ್ ದ ಪೆನ್ಸಿಲ್. ಯಾವಾಗಲೂ ಪೆನ್ಸಿಲಲ್ಲೇ ಡಯಾಗ್ರಾಮ್ನ ಮಾಡಿ. ನಿಮ್ಮ ಹತ್ರ ಇಲ್ವಾ, ಟ್ರೈ ಟು ಟೇಕ್ ಇಟ್. ನನ್ನ ಹತ್ರ ಪೆನ್ಸಿಲ್ ಇಲ್ಲ ಅಂತ ಅಲ್ಲೂ ಯೋಚನೆ ಮಾಡೋದಲ್ಲ, ಅದನ್ನು ಮುಂಚೆ ದಿನವೇ ನೀವು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿರಬೇಕು. ಮ್ಯಾಥ್ಸ್ ದಿನ ಇದ್ದಾಗ ನಿಮ್ಮ ಜಾಮೆಟ್ರಿ ಬಾಕ್ಸ್, ಸೈನ್ಸ್ ದಿನ ಇದ್ದಾಗ ನಿಮ್ಮ ಪೆನ್ಸಿಲ್ ಪೆನ್ ಅದಕ್ಕೂ ನೀವು ಜಾಮೆಟ್ರಿ ಬಾಕ್ಸ್ನ ಕ್ಯಾರಿ ಮಾಡಿ.
ಸೋಷಲ್ ಸೈನ್ಸ್ ಇದ್ದಾಗ ಲೈಕ್ ಮ್ಯಾಪ್ ಎಲ್ಲ ಬಿಡಿಸೋದಿರುತ್ತೆ, ಅದಕ್ಕೂ ಕೂಡ ನೀವು ಅಷ್ಟೇ ಮ್ಯಾಪ್ಗಳನ್ನೆಲ್ಲ ತುಂಬ ಚೆನ್ನಾಗಿ ನೀವು ಪ್ರಿಪೇರ್ ಆಗಬೇಕು. ಬಿಕಾಸ್ ಒನ್ ಡೇ ಅಲ್ಲಿ ಪ್ರಿಪೇರ್ ಆಗ್ತೀನಿ ಅನ್ನೋದು ಯಾವುದೂ ಇಲ್ಲ, ನಿಮ್ಮದು ರೆಗ್ಯುಲರ್ ಆಗಿ ಪ್ರಿಪರೇಷನ್ ಇರಬೇಕು. ನೀವು ಅಕಸ್ಮಾತ್ ಇವಾಗ 10th ಅಥವಾ PUC ಇದ್ದೀರಾ ಅಂದರೆ ಲೈಕ್ ಫಸ್ಟ್ PUC ಫೈನ್, ಸೆಕೆಂಡ್ PUC ಇದ್ದೀರಾ ಅಂತಂದರೆ ನಿಮ್ಮ ಸೆಕೆಂಡ್ PUCಗೆ ಪ್ರಿಪ್ರೇಷನ್ನು ನಿಮ್ಮ ಫಸ್ಟ್ PUC ಮುಗಿತಿದ್ದಂಗೆ ನಿಮ್ಮ ಪ್ರಿಪ್ರೇಷನ್ ಶುರು ಆಗಿರಬೇಕು. ಇವಾಗ 10th ಅವ್ರಿಗೂ ಅಷ್ಟೇ, 10th ಮಕ್ಕಳು ಏನು ಮಾಡ್ತಾರೆ ಅಂದರೆ ನಾನು ಲಾಸ್ಟ್ 3 ತಿಂಗಳಲ್ಲಿ ಓದ್ಕೊಂಡ್ಬಿಡ್ತೀನಿ, ನಾನು ಲಾಸ್ಟ್ 3 ಮಂತ್ಸಲ್ಲಿ ಎಲ್ಲ ಸಿಲೆಬಸ್ ಕವರ್ ಮಾಡ್ತೀನಿ. ಇಲ್ಲ, ಲಾಸ್ಟ್ 3 ಮಂತ್ಸಲ್ಲಿ ಓದಿರೋನ್ಗೂ ರಿಸಲ್ಟ್ಗೂ ಬಿಗಿನಿಂಗಿಂದ ಓದಿರೋ ರಿಸಲ್ಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಹಾಗಾಗಿ ಸ್ಟಾರ್ಟ್ ರೀಡಿಂಗ್ ಆರ್ ಸ್ಟಾರ್ಟ್ ಪ್ರಿಪೇರಿಂಗ್ ಫ್ರಮ್ ದ ಬಿಗಿನಿಂಗ್ ಇಟ್ ಸೆಲ್ಫ್. 10th ಶುರು ಆಯಿತಾ ಅಲ್ಲಿಂದಾನೇ ಶುರು ಮಾಡಿ, ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇಲ್ಲಿ ಬರುತ್ತೆ, ಇದು ಬರುತ್ತೆ ಲೆಸನ್ ವೈಸ್ ಮಾಡ್ತಾ ಹೋಗಿ. ಅವಾಗ ಮಾತ್ರ ನಿಮಗೆ ಆನ್ಸರ್ ಪೇಪರ್ನಲ್ಲಿ ಬರೆಯೋಕ್ಕೆ ತುಂಬ ಈಸಿ ಆಗುತ್ತೆ. ಅದು ಬಿಟ್ಟು ನೀವು ಲಾಸ್ಟ್ ಎಕ್ಸಾಮ್ ಹಿಂದಿನ ದಿನ ಎಲ್ಲ ಓದಿದರೆ ನಿಮ್ಗೆ ಕಚ್ಚಿ ಪಿಚ್ಚಿ ಆಗಿ ತಲೆಯಲ್ಲಿ ಏನೂ ಅರ್ಥ ಆಗಲ್ಲ. ಸೊ ಇಷ್ಟು ನಿಮ್ಮ ಎಕ್ಸಾಮ್ ಹಾಲಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನೀವು ವಾಟ್ ಎವರ್ ಯು ವಾಂಟ್ ಟು ಡೂ ಎಕ್ಸಾಮ್ ಹಾಲಲ್ಲಿ ನೀವು ಏನೇ ಮಾಡಬೇಕಂದ್ರೂ ಕೂಡ ಎಕ್ಸೆಪ್ಟ್ ರೈಟಿಂಗ್ ದ ಆನ್ಸರ್, ನೀವೇನೇ ಮಾಡಬೇಕು ಅಂದರೂ ಪ್ಲೀಸ್ ಟೇಕ್ ಪರ್ಮಿಷನ್ ಫ್ರಮ್ ದ ಇನ್ವಿಜಿಲೇಟರ್. ನೀವು ಇನ್ವಿಜಿಲೇಟರಿಂದ ಪರ್ಮಿಷನ್ ತೊಗೋಬೇಕು, ಇನ್ಕ್ಲೂಡಿಂಗ್ ದ ಚೇಂಜಿಂಗ್ ದ ಕಲರ್ ಆಫ್ ದ ಪೆನ್. ಅರ್ಥ ಆಗ್ತಿದೆಯಾ? ಪೆನ್ನಿನ ಕಲರ್ ಚೇಂಜ್ ಮಾಡಬೇಕಿದ್ರೂ ಕೂಡ ನೀವು ಇನ್ವಿಜಿಲೇಟರ್ ಸಿಗ್ನೇಚರ್ ತೊಗೋಬೇಕು. ಇಫ್ ಯು ವಾಂಟ್ ಟು ಡ್ರಿಂಕ್ ವಾಟರ್, ನೋಡಿ ಇನ್ನೊಂದು ಏನಾಗುತ್ತೆ, ಎಕ್ಸಾಮ್ ಹಾಲಲ್ಲಿ ನೀರು ಇಟ್ಟಿರ್ತಾರೆ ಹೊರಗಡೆ, ಹಾಗಂತ ಹೇಳಿಬಿಟ್ಟು ಅವಾಗ ನೀವು ಡೈರೆಕ್ಟಾಗಿ ಎದ್ದು ಹೋಗೋದಲ್ಲ. ರೈಸ್ ಅ ಹ್ಯಾಂಡ್ಸ್ ಇನ್ಸ್ಟೆಡ್ ಆಫ್ ಶೌಟಿಂಗ್ ಮ್ಯಾಮ್ ಆರ್ ಸರ್, ಜಸ್ಟ್ ರೈಸ್ ಅ ಹ್ಯಾಂಡ್ಸ್, ದೇ ವಿಲ್ ಕಮ್ ಟು ಯು. ಬಿಕಾಸ್ ಯಾಕೆ ಈ ಮ್ಯಾನರ್ಸ್ನ ನಾವು ಬೆಳೆಸ್ಕೋಬೇಕು ಅಂದರೆ ನಮ್ಮ ಥರನೇ ಪ್ರಿಪೇರ್ ಆಗಿ ಬಂದಿರತಕ್ಕಂಥ ಸುಮಾರು ವಿದ್ಯಾರ್ಥಿಗಳು ಆ ಹಾಲಲ್ಲಿ ಇರ್ತಾರೆ. ನೀವು ಒಂದು ಸತಿ ಮ್ಯಾಮ್ ಸರ್ ಅನ್ನೋದು ಲೈಕ್ ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಜಸ್ಟ್ ರೈಸ್ ಅ ಹ್ಯಾಂಡ್ಸ್, ಏನು ಬೇಕು ನಿಮಗೆ, ಕೈನ ರೈಸ್ ಮಾಡಿ. ಅವ್ರು ಬರ್ತಾರೆ, ಬಂದ ತಕ್ಷಣ ಮ್ಯಾಮ್ ಐ ವಾಂಟ್ ಟು ಗೋ ಫಾರ್ ವಾಶ್ರೂಮ್, ಐ ವಾಂಟ್ ಟು ಗೋ ಫಾರ್ ಡ್ರಿಂಕಿಂಗ್ ವಾಟರ್, ಏನು ಬೇಕು ನಿಮಗೆ, ಲೈಕ್ ನನಗೆ ಇದು ಡೌಟ್ ಇದೆ, ಲೈಕ್ ಅದನ್ನು ಅವಾಗ ಕೇಳಿ, ಓಕೆನಾ? ಅದು ಬಿಟ್ಟು ಅಲ್ಲಿಂದ ಮ್ಯಾಮ್ ಥರ್ಡ್ ಮೇನ್ ದಿಸ್ ಒನ್ ಐ ವಾಂಟ್ ಟು ಗೋ ಫಾರ್ ವಾಶ್ರೂಮ್, ಐ ವಾಂಟ್ ಟು ಗೋ ಫಾರ್ ಡ್ರಿಂಕಿಂಗ್ ವಾಟರ್. ನೋ, ಟ್ರೈ ಟು ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಬಿಕಾಸ್ ನಿಮ್ಮ ಥರ ಪ್ರಿಪೇರ್ ಆಗಿರ್ತಕ್ಕಂಥ ಬೇರೆ ಸ್ಟೂಡೆಂಟ್ಸು ಅಲ್ಲಿರ್ತಾರೆ, ಅವರಿಗೆ ಅದು ಡಿಸ್ಟರ್ಬ್ ಆಗಬಾರ್ದು. ಟ್ರೈ ಟು ಕ್ಯಾರಿ ವಾಟರ್ ಬಾಟಲ್. ನಾನು ಅವಾಗಲೇ ಹೇಳಿದಾಗೆ ನಿಮ್ಮ ವಾಟರ್ ಬಾಟಲ್ನ ನೀವೇ ಕ್ಯಾರಿ ಮಾಡಿ. ನಿಮ್ಮ ಹತ್ರ ವಾಟರ್ ಬಾಟಲ್ ಇತ್ತ, ನೋಡಿ ಟು ಆಸ್ಕ್ ಪರ್ಮಿಷನ್ ಫಾರ್ ದೆಮ್. ಪಕ್ಕದಲ್ಲಿ ವಾಟರ್ ಬಾಟಲ್ ಕುಡೀರಿ, ಮತ್ತೆ ಅಲ್ಲಿಕ್ಕಿ ಮತ್ತೆ ಬರೀತಾ ಇರಿ. ನೀವು ಹೊರಗಡೆ ನೀರು ಕುಡಿಯೋಕೆ ಹೋಗಬೇಕು ಅಥವಾ ಇನ್ನೊಂದಕ್ಕೆ ಏನಾರು ಹೋಗಬೇಕು ಅಂದರೆ ರೈಸ್ ಯೋರ್ ಹ್ಯಾಂಡ್ಸ್, ಜಸ್ಟ್ ಕಾಮನ್ ಸೆನ್ಸ್ ಇದೆ, ಬೇರೆ ಏನೂ ಇಲ್ಲ. ಜಸ್ಟ್ ರೈಸ್ ಯೋರ್ ಹ್ಯಾಂಡ್ಸ್, ಅವ್ರು ಬರ್ತಾರೆ, ಕೇಳಿ ಅಷ್ಟೇ. ಅದು ಬಿಟ್ಟು ನೀವು ಜೋರಾಗಿ ಕಿರ್ಚಾಡೋದು, ನೀವು ಜೋರಾಗಿ ಎಕ್ಸಾಮ್ ಹಾಲಲ್ಲಿ ಮಾತಾಡೋದು, ನಾವು ಮಾತಾಡೋದು ಎಸ್ ಅನ್ಬೋದು, ನಾನು ಹಾಗೆ ಸರ್, ನಾನು ಇರೋದೇ ಹಾಗೆ. ಓಕೆ, ನೀವು ಇರೋದೇ ಹಾಗೆ, ಬಟ್ ನೀವು ಒಂದು ಎಕ್ಸಾಮ್ ಹಾಲಲ್ಲಿ ಇದ್ದೀರಾ ಅಂದರೆ ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನು ನೀವು ಯಾವಾಗಲೂ ಅರ್ಥ ಮಾಡ್ಕೊಂಡಿರಬೇಕು ಅಲ್ವಾ? ಇಷ್ಟು ಈ ಎಕ್ಸಾಮ್ ಹಾಲ್ದು ಪ್ರಿಪ್ರೇಷನ್ ಎಲ್ಲ ನಿಮ್ಮ ಹತ್ರ ಇರಬೇಕು. ಇನ್ನು ನಾನು ಹೇಳೋದೊಂದೇ, ಎಲ್ಲರೂ ಅಂತಾರೆ ನಾನು ಚೆನ್ನಾಗಿ ಓದಿದ್ದೆ, ನಮ್ಮ ಪ್ರಿಪ್ರೇಷನ್ ಚೆನ್ನಾಗಿತ್ತು, ನಾನು ಎಕ್ಸಾಮ್ ಚೆನ್ನಾಗಿ ಮಾಡಿದೆ, ನಂಗೆ ಮಾರ್ಕ್ಸ್ ಕಮ್ಮಿ ಬಂತು. ನಾನು ಹೇಳ್ತೀನಲ್ಲ, ಮಾರ್ಕ್ಸ್ ಕಮ್ಮಿ ಬಂತು ಅಥವಾ ನೀವು ಫೇಲ್ ಆದ್ರಿ ಅಂದರೆ ದಟ್ಸ್ ನಾಟ್ ಅ ಎಂಡ್ ಆಫ್ ಯುವರ್ ಲೈಫ್. ಅಗೇನ್ ಆ್ಯಂಡ್ ಅಗೇನ್ ಐ ಆಮ್ ಸೇಯಿಂಗ್, ನೀವು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ, ಇನ್ನೊಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ, ಅಥವಾ ಒಂದೊಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸ್ ಕಮ್ಮಿ ಬಂದರೆ ದಟ್ಸ್ ನಾಟ್ ಎಂಡ್. ಎಕ್ಸಾಮ್ ಅನ್ನೋದು ನಿಮ್ಮನ್ನು ಎಂಡ್ ಮಾಡೋಕ್ಕಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಗಡೆ ಹಾಕಕ್ಕೆ ಎಕ್ಸಾಮ್ ಮಾಡೋದು. ಸೊ ನಿಮ್ಮನ್ನೇ ಎಂಡ್ ಮಾಡುತ್ತೆ ಎಕ್ಸಾಮು, ಅಥವಾ ನಿಮ್ಮ ಲೈಫ್ ಅಥವಾ ನಿಮ್ಮ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡುತ್ತೆ ಎಕ್ಸಾಮ್ ಇಲ್ಲ. ಎಷ್ಟೋ ಜನ ಫೇಲ್ ಆಗಿರೋರು ಎಂತಿಂಥ ಸಾಧನೆಗಳನ್ನು ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ನ ತಗೊಳ್ಳಿ, ಇನ್ನೂ ಎಷ್ಟೋ ಜನ ಸ್ಪೋರ್ಟ್ಸ್ ಪರ್ಸನ್ಗಳನ್ನ ತಗೊಳ್ಳಿ ಅಲ್ವಾ? ಸೊ ಅವರೆಲ್ಲ ಫೇಲ್ ಆಗಿರೋರೆ. ಸೊ ಹಂಗಂತೇಳಿ ಫೇಲ್ ಆಗಿ ನೀವು ಅಂತ ಹೇಳ್ತಾ ಇಲ್ಲ ನಾನು, ಫೇಲ್ ಆದ್ರೇನು ಕೂಡ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೋ ಜನ ಫೇಲ್ ಆಗಿಬಿಟ್ರೆ ತಾಕಂತ ಇನ್ನೊಂದೇನೋ ಡಿಸಿಷನ್ಸ್ ಮಾಡ್ಕೊಳ್ಳೋದು ಇಲ್ಲ. ಡೋಂಟ್ ಟೇಕ್ ಎನಿ ಡಿಸಿಷನ್ಸ್ ವೈಲ್ ಇಫ್ ಯು ಗೆಟ್ ಲೆಸ್ ಮಾರ್ಕ್ಸ್ ಆರ್ ಇಫ್ ಆರ್ ಫೇಲ್. ಡೋಂಟ್ ವರಿ. ನಾನು ಯಾವಾಗಲೂ ಎಲ್ರಿಗೂ ಹೇಳ್ತಿರ್ತೀನಿ, ಫೇಲ್ ಇಸ್ ಅ ಫಸ್ಟ್ ಅಟೆಂಪ್ಟ್ ಇನ್ ದ ಲೈಫ್ ಅಂತ. ಫೇಲ್ ಅನ್ನೋದು ನಾವು ಅದರಿಂದ ಕಲಿಯೋದು ತುಂಬ ಜಾಸ್ತಿ ಇರುತ್ತೆ. ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ವಿ, ಎಲ್ಲಿ ನಾವು ಇನ್ನೂ ಇಂಪ್ರೂವ್ ಆಗಬೇಕಾಗಿತ್ತು, ಎಲ್ಲಿ ನನ್ನ ಪ್ರಿಪ್ರೇಷನ್ ಇನ್ನೂ ಜಾಸ್ತಿ ಇರಬೇಕಾಗಿತ್ತು ಅಂತ ಅಲ್ವಾ? ಸೊ ಹಾಗಾಗಿ ಫೇಲ್ ಆದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ರೀಡ್. ಇವಾಗಂತೂ ಲೈಕ್ ವಿ ಆರ್ ಗೆಟ್ಟಿಂಗ್ ಮಲ್ಟಿಪಲ್ ಚಾನ್ಸ್ ಟು ಗೆಟ್ ಪಾಸ್, ಅಂದರೆ ಲೈಕ್ ರೈಟ್ ದ ಸಪ್ಲಿಮೆಂಟರಿ ಎಕ್ಸಾಮ್ ಆ್ಯಂಡ್ ಗೆಟ್ ಪಾಸ್. ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಆ ಥರದ ಒಂದು ಆಪ್ಷನ್ಗಳು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಫೇಲ್ ಆದರೆ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಸಿಷನ್ ಮಾಡೋದು ಬೇಕಿಲ್ಲ. ಹಾಗಾಗಿ ನೀವು ಫೇಲ್ ಆಗಿ ನೀವು ಅಂತಲೂ ನಾನು ಹೇಳ್ತಾ ಇಲ್ಲ. ಟ್ರೈ ಟು ಗಿವ್ ಯುವರ್ ಬೆಸ್ಟ್ ಇನ್ ಯುವರ್ ಎಕ್ಸಾಮ್ ಹಾಲ್. ನಾನು ಅದೇ ಹೇಳಿದಾಗೆ ಈ ಪರೀಕ್ಷೆಗಳು ಅನ್ನೋದು ನಿಮ್ಮ ಜೀವನದ ಕೊನೆಯಲ್ಲ, ಇವು ನಿಮ್ಮ ಜೀವನದ ಆರಂಭಿಕ ಹಂತದ ಒಂದಿಷ್ಟು ಕಠಿಣ ದಾರಿಗಳು. ಏನಂತಾರೆ ಲೈಕ್ ನಾವು ಹಂಗೆ ಹೋಗ್ತಾ ಇರಬೇಕಾದ್ರೆ ರೋಡ್ ಯಾವಾಗಲೂ ಹೈವೇ ರೋಡ್ದು ಸ್ಪೀಡ್ ಹೇಳಿದ್ನಲ್ಲ, ಹೈವೇ ರೋಡ್ ಥರ ಇದ್ದರೆ ನಾವು ಒಂದೇ ಸತಿ ಹೋಗ್ಬಿಡ್ತೀವಿ. ಅಲ್ಲಲ್ಲಿ ಅವಾಗ ಹಂಪು, ಅವಾಗ ಹಳ್ಳ, ದಿನ್ನೆ ಎಲ್ಲ ಬರ್ತಿರಬೇಕು. ಸೊ ಹಂಗಾಗಿ ಈ ಥರ ಎಕ್ಸಾಮ್ಸ್ ಅನ್ನೋದು ನಿಮ್ಮ ಲೈಫ್ಗೆ ಎಂಡ್ ಅಂತ ಅಲ್ಲ. ಸೊ ನೀವು ಅದನ್ನು ನಿಮ್ಮ ಲೈಫ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ, ನಿಮ್ಮ ಮೆಂಟಲ್ ಹೆಲ್ತ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ, ನಿಮ್ಮನ್ನು ಎಕ್ಸಾಮ್ ಅನ್ನೋದು ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ.
ಸೊ ಹಾಗಾಗಿ ಎಕ್ಸಾಮ್ ಬರೆಯೋಕೆ ಹೊರಟಿರ್ತಕ್ಕಂಥ ಎಲ್ರಿಗೂ ಕೂಡ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅನ್ನೋದು ನನ್ನ ಒಂದು ಭಾವನೆ. ಹೆಲ್ಪ್ಫುಲ್ ಆಗಿದ್ದರೆ ಯಾರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತಾರೆ, ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಟಿವ್ ಮಕ್ಕಳಾಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಯಾರೆಲ್ಲ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಿರ್ತಾರೆ ಅವ್ರಿಗೆಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಲ್ಲೂ ಕೂಡ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನೀವೆಲ್ಲ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಒಂದು ಒಳ್ಳೆ ಕಂಟೆಂಟು ಮತ್ತು ಒಂದು ಒಳ್ಳೆ ಟಾಪಿಕ್ನ ಇಟ್ಕೊಂಡು. ಅಲ್ಲಿ ತನಕ ನೋಡ್ತಾ ಇರಿ, ಮರಿದೇನೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್ ದ ಕ್ವೈಟ್ ಮೈಕ್ ಕನ್ನಡ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.